ಬಸವ ಸಮಿತಿ ಪ್ರಸ್ತುತಿ ಶರಣಶ್ರುತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರೊಫೆಸರ್ ಸಿದ್ಧಣ್ಣ ಲಂಗೋಟಿಯವರ ಜನಪ್ರಿಯ ಕೃತಿ ಮಹಾನ್ ದಾರ್ಶನಿಕ ಬಸವಣ್ಣ ಈಗ ಧ್ವನಿರೂಪದಲ್ಲಿ. ಇಂದಿನ ಹೊಸ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಗುರು ಬಸವಣ್ಣನವರ ದರ್ಶನವನ್ನು ಈ ಧ್ವನಿ ಸರಣಿಯ ಮೂಲಕ ಆಸ್ವಾದಿಸೋಣ. ಅಧ್ಯಾಯ 5. ಮಂಗಳವಾಡಿಯಲ್ಲಿ ಕಾಯಕ ಜೀವನ. ಸಂಗಮೇಶ್ವರದ ಗುರುಗಳು ತಮ್ಮ ಆತ್ಮೀಯ ಶಿಷ್ಯರಿಗೆ ಶುಭ ಹಾರೈಸಿ ಬೀಳ್ಕೊಟ್ಟರು. ಕಪ್ಪಡಿ ಸಂಗಮದಿಂದ ಮಾರ್ಗಮಧ್ಯದ ಅನೇಕ ಗ್ರಾಮ ಪಟ್ಟಣಗಳ ಮೂಲಕ ಪಯಣ ಬೆಳೆಯಿತು. ಮುದುವೊಳಲು, ಜಂಬುಕಂಡಿ, ವಿಜಯಪುರ, ಸೊನ್ನಲಿಗೆ ಮೂಲಕ 1 ವಾರ ಪಯಣ ಮಾಡಿ ಮಂಗಳವಾಡಿ ತಲುಪಿದರು. ಅಲ್ಲಿ ಸೋದರ ಮಾವ ಬಲದೇವ ಮಂತ್ರಿಗಳು ಪ್ರೀತಿಯಿಂದ ಬರಮಾಡಿಕೊಂಡು ತಮ್ಮ ಮನೆಯಲ್ಲಿ ವಸತಿ ಕಲ್ಪಿಸಿದರು. ಗಂಗಾಂಬಿಕೆಯಂತೂ ಅಕ್ಕನಾಗಮ್ಮಳನ್ನು ತಾಯಿಯಂತೆ ಗೌರವದಿಂದ ಉಪಚರಿಸುತ್ತಾ, ಬಾಲಕ ಚೆನ್ನಬಸವನೊಂದಿಗೆ ವಾತ್ಸಲ್ಯದ ಮಾತುಗಳನ್ನಾಡುತ್ತಾ, ಗಂಭೀರ ಯುವಕ ಬಸವಣ್ಣನವರೊಂದಿಗೆ ಪ್ರೀತಿ ಮತ್ತು ಅಭಿಮಾನ ತೋರುತ್ತಾ ಎಲ್ಲರಿಗೂ ಆದರೋಪಚಾರ ಮಾಡಿದಳು. ಬಲದೇವರು ಅಕ್ಕನಾಗಮ್ಮಳೊಂದಿಗೆ ಅಂತರಂಗದಲ್ಲಿ ಚರ್ಚಿಸಿ ಗಂಗಾಂಬಿಕೆಯನ್ನು ಬಸವಣ್ಣನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದರು. ಬಸವಣ್ಣನವರಿಗೆ ವಿಚಾರ ತಿಳಿಸಿದಾಗ ಮೊದಲು ತಾನೊಂದು ಉದ್ಯೋಗ ದೊರಕಿಸಿಕೊಳ್ಳಬೇಕು, ಅನಂತರ ಮುಂದಿನ ವಿಚಾರ ಎಂದು ಹೇಳಿದರು. ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಮಾಂಡಲೀಕನಾಗಿದ್ದ ಬಿಜ್ಜಳನು ಮಹಾಮಂಡಲೇಶ್ವರನೆಂದು ಪ್ರಸಿದ್ಧಿಯಾಗಿದ್ದನು. ಚಾಲುಕ್ಯರ ಸಾಮಂತರಲ್ಲಿ ಬಿಜ್ಜಳನಿಗೆ ಬಹಳ ಗೌರವವಿತ್ತು. ಚಾಲುಕ್ಯ ಸಾಮ್ರಾಟ ವಿಕ್ರಮಾದಿತ್ಯನ ಮಗಳ ಮಗನಾಗಿದ್ದರಿಂದ ವಿಶೇಷ ಸ್ಥಾನಮಾನ ಪ್ರಾಪ್ತಿಯಾಗಿತ್ತು. ಈತನ ತಂದೆ ಪೆರ್ಮಾಡಿಯ ಕಾಲದಿಂದಲೂ ಆತನ ಆಸ್ಥಾನದಲ್ಲಿ ಇಂಗಳೇಶ್ವರದವರಾಗಿದ್ದ ಬಲದೇವ ಹಾಗೂ ಸಿದ್ಧರಸರು ಮಂತ್ರಿಗಳಾಗಿದ್ದರು. ಮಂಗಳವಾಡವು ತರ್ದೆವಾಡಿ ನಾಡಿನ ಪಟ್ಟಣವಾಗಿತ್ತು. ಕಲಚೂರಿ ವಂಶದ ಜೋಗಮ ಪೆರ್ಮಾಡಿ ಹಾಗೂ ಇವರ ನಂತರ ಬಿಜ್ಜಳನು ತರ್ದೆವಾಡಿ 1000 ಪ್ರಾಂತ ಮೊದಲ್ಗೊಂಡು ಕರಹಾಡ 4000 ಪ್ರದೇಶದವರೆಗೂ ಅಧಿಕಾರ ಹೊಂದಿದ್ದನು. ಶಾಸನಗಳಲ್ಲಿ ಈತನನ್ನು ಸುವರ್ಣ ವೃಷಭಧ್ವಜ, ಪರಮಮಾಹೇಶ್ವರಂ ಮುಂತಾಗಿ ಸ್ತುತಿಸಿರುವುದನ್ನು ನೋಡಿದರೆ ಈತನು ಪಾಶುಪತ ಶೈವಧರ್ಮದ ಅನುಯಾಯಿಯಾಗಿದ್ದನೆಂದು ತಿಳಿಯುಬರುತ್ತದೆ. ಬಲದೇವದಂತ್ರಿಗಳು ತಮ್ಮ ಸೋದರಳಿಯ ಸಕಲ ವಿದ್ಯಾಪಾರಂಗತ ಬಸವಣ್ಣನನ್ನು ಕರೆದುಕೊಂಡು ಬಿಜ್ಜಳರಾಜನ ಆಸ್ಥಾನಕ್ಕೆ ಬಂದರು. ಆ ಸಮಯದಲ್ಲಿ ಬಿಜ್ಜಳರಾಜನು ತನ್ನ ಆಸ್ಥಾನದ ಕರಣಸಾಲೆಯ ಭಂಡಾರದ ಲೆಕ್ಕ ಪರಿಶೀಲನೆಯಲ್ಲಿದ್ದನು. ಗಣಕರು ಎಷ್ಟೇ ಪ್ರಯತ್ನಿಸುತ್ತಿದ್ದರೂ ಭಂಡಾರದ ಜಮಾ ಖರ್ಚು ಹೊಂದಿಕೆಯಾಗುತ್ತಿರಲಿಲ್ಲ ಹಾಗೂ ಅಪಾರ ಹೊನ್ನಿನ ಕೊರತೆ ಉಂಟಾಗುತ್ತಿತ್ತು. ಎಲ್ಲರೂ ರಾಜನ ಸಮ್ಮುಖದಲ್ಲಿ ಗೊಂದಲಕ್ಕೊಳಗಾಗಿ ತಡಬಡಾಯಿಸುತ್ತಿದ್ದರು. ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಸಕಲ ವಿದ್ಯಾಕೋವಿದ ಗಣಿತಶಾಸ್ತ್ರಜ್ಞ ಬಸವಣ್ಣನವರು ತಾವು 1 ಸಲ ಭಂಡಾರದ ಲೆಕ್ಕಪತ್ರ ಪರಿಶೀಲಿಸುವುದಾಗಿ ವಿನಯದಿಂದ ಕೇಳಿಕೊಂಡರು. ಬಿಜ್ಜಳರಾಜನು ಹಾಗೂ ಮಂತ್ರಿಗಳು ಒಪ್ಪಿಗೆಯಿತ್ತಾಗ ಗಣಕರು ಹಾಗೂ ಕರಣಿಕರು ತಾವು ದಾಖಲಿಸಿದ ಹಣಕಾಸಿನ ವಿವರವನ್ನು ನೀಡಿದರು. ಎಲ್ಲ ತಾಡೋಳಗಳ ಕಟ್ಟುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಾ, ಮನದಲ್ಲಿಯೇ ಲೆಕ್ಕ ಹಾಕುತ್ತಾ ಆಗಿರುವ ದೋಷವನ್ನು ತೋರಿಸಿ ತಿದ್ದುಪಡಿ ಮಾಡಿಕೊಟ್ಟರು. ಆ ಮೂಲಕ ಭಂಡಾರದ ಲೆಕ್ಕಪತ್ರ ಹೊಂದಾಣಿಕೆಯಾಯಿತು. ಕೋಶಾಗಾರದ ಕರಣಿಕನೊಬ್ಬನ ದೋಷದಿಂದಾದ ಈ ಗೊಂದಲವನ್ನು ಅವರು ನಿವಾರಿಸಿದರು. ಯುವಕ ಬಸವಣ್ಣನವರ ಬುದ್ಧಿಮತ್ತೆಗೆ ತಲೆದೂಗಿದ ಬಿಜ್ಜಳರಾಜನು ಈತ ಯಾರೆಂದು ಮಂತ್ರಿಗಳಲ್ಲಿ ವಿಚಾರಿಸಿದಾಗ ಕಪ್ಪಡಿ ಸಂಗಮದ ಗುರುಕುಲದಲ್ಲಿ ವಿದ್ಯಾರ್ಜನೆ ಪೂರೈಸಿ ತಮ್ಮ ಆಸ್ಥಾನದಲ್ಲಿ ಉದ್ಯೋಗ ಅರಸಿಕೊಂಡು ಬಂದಿರುವ ತಮ್ಮ ಸೋದರಳಿಯ ಬಸವಣ್ಣ ಎಂದು ಪರಿಚಯಿಸಿದರು. ಬಿಜ್ಜಳನ ಭಂಡಾರದಲ್ಲಿ ಕರಣಿಕ ಕಾಯಕ. ಬಸವಣ್ಣನವರಿಗೆ ಅರ್ಥಶಾಸ್ತ್ರದಲ್ಲಿ ಪಾಂಡಿತ್ಯವಿರುವುದನ್ನು ಅರಿತುಕೊಂಡ ಬಿಜ್ಜಳರಾಜನು ತನ್ನ ಕೋಶಾಗಾರದಲ್ಲಿ ಕರಣಿಕನಾಗಿ ವೃತ್ತಿ ಪ್ರಾರಂಭಿಸಲು ನೇಮಿಸಿಕೊಂಡನು. ಇದರಿಂದಾಗಿ ಬಸವಣ್ಣನವರು ನಿರಾಳರಾದರು. ಸ್ವಲ್ಪ ಸಮಯದಲ್ಲಿಯೇ ತಮ್ಮ ಶ್ರದ್ಧೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ತಮ್ಮ ಉಪಜೀವನ ವೃತ್ತಿಯನ್ನು ಸತ್ಯಶುದ್ಧ ಕಾಯಕವನ್ನಾಗಿಸಿಕೊಂಡರು. ಕಾಯಕದಿಂದ ಬಂದ ಕಾರೆಯ ಸೊಪ್ಪಾದರೂ ಅದು ಲಿಂಗಾರ್ಪಿತವಾಗಿ ಪ್ರಸಾದವಾಗುವುದೆಂದು ಅರಿತರು. ಕಾಯಕ ಪ್ರಾರಂಭವಾದ ಬಳಿಕ ಪ್ರತಿಫಲವಾಗಿ 101 ಬಂಗಾರದ ನಾಣ್ಯಗಳು ಪ್ರತಿ ತಿಂಗಳ ವೇತನವಾಗಿ ದೊರೆಯಲು ಪ್ರಾರಂಭವಾಯಿತು. ಬಸವಣ್ಣನವರು ಅಕ್ಕನಾಗಮ್ಮನೊಂದಿಗೆ ಮಾತನಾಡಿ
ಭಂಡಾರದ ಕರ್ಣಿಕ ಕಾಯಕದವರಿಗಾಗಿ ನಿರ್ಮಿಸಿದ್ದ ನಿವಾಸಕ್ಕೆ ಹೋಗಲು ನಿರ್ಧರಿಸಿದರು. ಬಸವಣ್ಣನವರ ಕಲ್ಯಾಣ ಮಹೋತ್ಸವ ಗಂಗಾಂಬಿಕೆಯೊಂದಿಗೆ. ಬಸವಣ್ಣನವರು ಕರ್ಣಿಕ ಕಾಯಕ ಪ್ರಾರಂಭಿಸಿದ ನಂತರ ಸೋದರ ಮಾವ ಬಲದೇವ ಮಂತ್ರಿಯು ತನ್ನ ಮಗಳು ಗಂಗಾಂಬಿಕೆಯನ್ನು ಸೋದರಳಿಯ ಬಸವಣ್ಣನಿಗೆ ಕೊಟ್ಟು ಕಲ್ಯಾಣ ಮಹೋತ್ಸವ ನೆರವೇರಿಸಿದನು. ಗಂಗಾಂಬಿಕೆಯು ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾಗಿ ಬೆಳೆದವಳಾಗಿದ್ದಳು. ತಂದೆಯ ಒಡನಾಟದಲ್ಲಿ ಧೈರ್ಯ ಸಾಹಸಗಳನ್ನು ಬೆಳೆಸಿಕೊಂಡಿದ್ದಳು. ಕತ್ತಿವರಸೆ ಮುಂತಾದ ಶಸ್ತ್ರಾಭ್ಯಾಸದಲ್ಲಿಯೂ ನಿಪುಣಳಾಗಿದ್ದಳು. ಮನೆಯಲ್ಲೇ ತಂದೆಯವರಿಂದ ಓದುಬರಹ ಕಲಿತಿದ್ದಳು. ಅಡಿಗೆ ಮಾಡುವುದರಲ್ಲಿಯೂ ಸಿದ್ಧಹಸ್ತಳಾಗಿದ್ದಳು. ಮದುವೆಯ ನಂತರ ಬಲದೇವ ಮಂತ್ರಿಯು ಎಷ್ಟೇ ಒತ್ತಾಯಿಸಿದರೂ ಮಾವನ ಮನೆಯಲ್ಲಿ ಉಳಿಯದೆ ಸ್ವತಂತ್ರವಾದ ಮನೆ ಮಾಡಿ ತನ್ನ ಪರಿವಾರವನ್ನು ಕರೆದುಕೊಂಡು ಹೋಗಿ ಸ್ವಾವಲಂಬಿಯ ಬದುಕನ್ನು ಬಸವಣ್ಣನವರು ಸಾಗಿಸಿದರು. ಮನೆಯಲ್ಲಿ ವಚನಾನುಭಾವಗೋಷ್ಠಿ. ಬಸವಣ್ಣನವರು ಮಂಗಳವಾಡಿಯಲ್ಲಿ ತಮ್ಮ ಕಾಯಕ ಪೂರೈಸಿ ಬಂದ ನಂತರ ಪ್ರತಿದಿನ ಸಾಯಂಕಾಲ ತಮ್ಮ ಮನೆಯಲ್ಲಿ ವಚನಾನುಭಾವ ಗೋಷ್ಠಿ ಪ್ರಾರಂಭಿಸಿದರು. ಕಲ್ಯಾಣ ಮಹೋತ್ಸವದ ಪೂರ್ವದಲ್ಲಿ ಗಂಗಾಂಬಿಕೆಯೂ ಕೂಡ ಅಕ್ಕನಾಗಮ್ಮನವರ ಇಚ್ಛೆಯಂತೆ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡಿದ್ದಳು. ಹೀಗಾಗಿ ಬಸವಣ್ಣನವರ ಮನೆಯಲ್ಲಿ ಅಕ್ಕನಾಗಮ್ಮ, ಬಸವಣ್ಣ, ಗಂಗಾಂಬಿಕೆ ಹಾಗೂ ಚೆನ್ನಬಸವಣ್ಣನವರಿಂದ ವಚನ ಭಜನೆ, ವಚನಗಳ ಅನುಭಾವ ಮತ್ತು ಚರ್ಚೆ ನಡೆಯತೊಡಗಿದ್ದವು. ಇವರ ಪ್ರಭಾವ ವಲಯಕ್ಕೆ ಬಂದ ಅನೇಕ ಶಿವಭಕ್ತರು ಗೋಷ್ಠಿಯಲ್ಲಿ ಭಾಗವಹಿಸತೊಡಗಿದರು. ಪ್ರಾರಂಭದಲ್ಲಿ ಕಪ್ಪಡಿ ಸಂಗಮ ಪ್ರಾಂತದವರಾಗಿದ್ದ ಹಡಪದ ಅಪ್ಪಣ್ಣ, ಲಿಂಗಮ್ಮಲು, ಭಂಡಾರದ ಕೋಶಾಧಿಕಾರಿಯಾಗಿದ್ದ ಸೊಡ್ಡಳ ಬಾಚರಸಲು ಹಾಗೂ ಗಂಗಾಂಬಿಕೆಯ ಚಿಕ್ಕಪ್ಪ ಸಿದ್ಧರಸಮಂತ್ರಿಯ ಮಗಳಾದ ನೀಲಾಂಬಿಕೆಯು ಮುಂತಾದವರು ಬಂದು ಪಾಲ್ಗೊಳ್ಳುತ್ತಿದ್ದರು. ನೀಲಾಂಬಿಕೆಯು ಹೃದಯದಲ್ಲಿಯೇ ಗುಪ್ತವಾಗಿ ಬಸವಣ್ಣನವರನ್ನು ಆರಾಧಿಸುತ್ತಿದ್ದಳು. ಸಿದ್ಧರಸಮಂತ್ರಿಯು ಬಿಜ್ಜಳನ ತಂದಿ ಪೆರ್ಮಾಡಿ ಕಾಲದಿಂದಲೂ ದಂಡನಾಯಕರಾಗಿ ಸೇವೆಯಲ್ಲಿದ್ದವರಾಗಿದ್ದರು. ಸಿದ್ಧರಸನ ಧರ್ಮಪತ್ನಿ ಪದ್ಮಗಂಧಿಯು ಪೆರ್ಮಾಡಿ ರಾಜನ ಮರಣಾನಂತರ ಆತನ ಮಕ್ಕಳಾದ ಬಿಜ್ಜಳ ಹಾಗೂ ಶಿಶು ಕರಣದೇವನನ್ನು ತನ್ನ ಮಗಳು ನೀಲಲೋಚನೆ, ಅಂದರೆ ಆಕೆಯ ಬಾಲ್ಯದ ಹೆಸರು ಮಾಯಿದೇವಿ, ಆಕೆಯೊಂದಿಗೆ ಜೋಪಾನ ಮಾಡಿ ಬೆಳೆಸಿದ್ದಳು. ಹೀಗಾಗಿ ನೀಲಾಂಬಿಕೆಯು ಬಾಲ್ಯದಿಂದಲೇ ಬಿಜ್ಜಳನ ಸಾಕುತೆಂಗಿಯಾಗಿ ಬೆಳೆದಳು. ಸಿದ್ಧರಸ ಹಾಗೂ ಪದ್ಮಗಂಧಿಯರ ನಿಧನದ ನಂತರ ಬಿಜ್ಜಳನ ಅರಮನೆಯಲ್ಲಿ ವಿದ್ಯೆ ಮತ್ತು ಸಂಗೀತ ಕಲಿಯುತ್ತಾ ಬೆಳೆದು ದೊಡ್ಡವಳಾಗಿದ್ದಳು. ಬಸವಣ್ಣನವರ ಕಾಯಕನಿಷ್ಠೆ ಮತ್ತು ಭಂಡಾರದ ಅಭಿವೃದ್ಧಿಯನ್ನು ಕಂಡ ಬಿಜ್ಜಳರಾಜನು ಮಂಗಳವಾಡಿಯಲ್ಲಿಯೇ ಬಲದೇವ ಮಂತ್ರಿಯ ನಿಧನಾನಂತರ ತನ್ನ ಅರ್ಥಕೋಶದ ಅಂದರೆ ಭಂಡಾರದ ಮಂತ್ರಿಯಾಗಿ ಅವರನ್ನು ನೇಮಿಸಿದನು. ಬಲದೇವ ಮಂತ್ರಿಯ ವಿಶಾಲವಾದ ನಿವಾಸಕ್ಕೆ ಬಸವಣ್ಣನವರ ಕುಟುಂಬ ಪರಿವಾರವು ಸ್ಥಳಾಂತರಗೊಂಡಿತು. ಬಸವಣ್ಣನವರ ಕಲ್ಯಾಣ ಮಹೋತ್ಸವ ನೀಲಾಂಬಿಕೆಯೊಂದಿಗೆ. ನೀಲಾಂಬಿಕೆಯು ಮದುವೆ ವಯಸ್ಸಿಗೆ ಬಂದಾಗ ಬಿಜ್ಜಳರಾಜನು ಅಣ್ಣನಾಗಿ ತನ್ನ ಕರ್ತವ್ಯ ನಿಭಾಯಿಸಲು ಯೋಚಿಸಿದನು. ಗಂಗಾಂಬಿಕೆ ಹಾಗೂ ನೀಲಾಂಬಿಕೆಯರ ಆತ್ಮೀಯ ಒಡನಾಟ ಆತನ ಗಮನಕ್ಕೆ ಬಂದಿತ್ತು. ನೀಲಾಂಬಿಕೆಯ ಕಂಗಳಲ್ಲಿ ಬಸವಣ್ಣನವರ ಬಗೆಗಿನ ಒಲುಮೆಯನ್ನು ಆತ ಸೂಕ್ಷ್ಮವಾಗಿ ಗುರುತಿಸಿದ್ದನು. ಒಂದು ದಿನ ಅರಮನೆಯ ಪರಿವಾರದೊಂದಿಗೆ ಪತ್ನಿ ಸಮೇತನಾಗಿ ಬಿಜ್ಜಳನು ಬಸವಣ್ಣನವರ ಮನೆಗೆ ಆಗಮಿಸಿದನು. ಅಕ್ಕನಾಗಮ್ಮ, ಬಸವಣ್ಣ ಹಾಗೂ ಗಂಗಾಂಬಿಕೆಯರ ಸಮ್ಮುಖದಲ್ಲಿ ತನ್ನ ತಂಗಿ ನೀಲಾಂಬಿಕೆ ಅಂದರೆ ಮಾಯಿದೇವಿಯ ಮದುವೆಯ ಪ್ರಸ್ತಾಪವನ್ನು ಮಾಡಿದನು. ಆಗ ಬಸವಣ್ಣನವರು ಮೌನವಾದರು. ಅಕ್ಕನಾಗಮ್ಮನವರು ಕೂಡ ನೀಲಾಂಬಿಕೆಯಲ್ಲಿ ಬಸವಣ್ಣನವರ ಕುರಿತಾದ ಪ್ರೇಮವನ್ನು ಅರಿತಿದ್ದರು. ಗಂಗಾಂಬಿಕೆಯಂತೂ ತುಂಬ ಸಂತೋಷಪಟ್ಟಳು. ಬಾಲ್ಯದಿಂದಲೂ ಇಬ್ಬರೂ ಎರಡು ದೇಹ, ಒಂದು ಆತ್ಮದಂತೆಯೇ ನೀಲ ಮತ್ತು ಗಂಗಾ ಎಂಬಂತೆ ಬೆಳೆದಿದ್ದರು. ಬಿಜ್ಜಳರಾಜನು ರಾಜಕೀಯ ಮುತ್ಸದ್ದಿ ಹಾಗೂ ರಾಜ್ಯ ವಿಸ್ತಾರದ ಮಹತ್ವಾಕಾಂಕ್ಷಿಯಾಗಿದ್ದುದರಿಂದ ಈ ಮದುವೆ ಮಾಡಿ ಬಸವಣ್ಣನವರನ್ನು ತನ್ನ ಅಂತರಂಗಕ್ಕೆ ಹಾಗೂ ಆಪ್ತ ಬಳಗಕ್ಕೆ ಸೇರಿಸಿಕೊಳ್ಳಲು ನಿರ್ಧರಿಸಿಯೇ ಬಂದಿದ್ದನು. ಆಗಿನ ಕಾಲದಲ್ಲಿ ರಾಜಮಹಾರಾಜರಲ್ಲಿ, ಮಂತ್ರಿ ಮಹೋದಯರಲ್ಲಿ ಮತ್ತು ಜಮೀನುದಾರರಲ್ಲಿ ಬಹುಪತ್ನಿತ್ವ ಸಾಮಾನ್ಯ ಪದ್ಧತಿಯಾಗಿತ್ತು. ಅಕ್ಕನಾಗಮ್ಮ ಮುಡಲ್ಕೊಂಡು ಎಲ್ಲರೂ ಬಿಜ್ಜಳನು ತಂದ ಪ್ರಸ್ತಾಪವನ್ನು ಒಪ್ಪಿಕೊಂಡರು. ನಂತರ ಬಿಜ್ಜಳನ ಅರಮನೆಯಲ್ಲಿ ಬಸವಣ್ಣ ಮತ್ತು ನೀಲಾಂಬಿಕೆಯರ ಕಲ್ಯಾಣ ಮಹೋತ್ಸವವು ಜರುಗಿತು. ಮಹಾಮನೆಯ ಮಹಾತಾಯಿ ಅಕ್ಕನಾಗಮ್ಮನವರ ಮಾತೃವಾತ್ಸಲ್ಯದಲ್ಲಿ ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯರು ಮಿಂದಿದರು. ಅವರು ಬಸವಣ್ಣನವರ ಕ್ರಿಯಾಶಕ್ತಿ
ಹಾಗೂ ಜ್ಞಾನಶಕ್ತಿಯಾಗಿ ಅವರ ಚಿಂತನೆಗಳಿಗೆ ಹಾಗೂ ಯೋಚನೆಗಳಿಗೆ ಬೆಂಬಲವಾಗಿ ನಿಂತರು. ನೀಲಾಂಬಿಕೆಯೂ ಕೂಡ ತನ್ನ ಅನುಭವಗಳನ್ನು ವಚನ ರೂಪದಲ್ಲಿ ಬರೆಯತೊಡಗಿದ್ದಳು. ಬಾಲ್ಯದಲ್ಲಿಯೇ ತಂದೆ-ತಾಯಿಗಳನ್ನು ಕಳೆದುಕೊಂಡಿದ್ದ ಗಂಗಮ್ಮ ಹಾಗೂ ನೀಲಮ್ಮರಿಗೆ ಅಕ್ಕನಾಗಮ್ಮನವರು ತಾಯಿಯಾಗಿ ವಾತ್ಸಲ್ಯ ನೀಡಿದರು. ಇದನ್ನು ನೀಲಮ್ಮಳು ತನ್ನೊಂದು ವಚನದಲ್ಲಿ ಸ್ಮರಿಸಿರುವುದನ್ನು ನಾವು ಕಾಣುತ್ತೇವೆ. ಎನಗೆ ಹಾಲೂಟವನಿಕ್ಕುವ ತಾಯೇ, ಎನಗೆ ಪರಿಣಾಮವ ತೋರುವ ತಾಯೇ, ಪರಮ ಸುಖದೊಳಗಿಪ್ಪ ತಾಯೇ, ಪರವಸ್ತುವ ನಂಬಿದ ತಾಯೇ, ಬಸವನ ಗುರುತಾಯೇ, ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದಯ ಅಕ್ಕನಾಗಮ್ಮ ತಾಯೇ. ಅಕ್ಕನಾಗಮ್ಮ ತಾಯಿಯ ಅಕ್ಕರೆಯಲ್ಲಿ ನೀಲಾಂಬಿಕೆ, ಗಂಗಾಂಬಿಕೆಯರು ಮತ್ತು ಬಸವಣ್ಣ, ಚೆನ್ನಬಸವಣ್ಣನವರು ಬೆಳೆಯತೊಡಗಿದ್ದರು. ಬಸವಣ್ಣನವರ ಕಾರ್ಯವಿಸ್ತಾರ ಬೆಳೆದಂತೆ ಅವರ ಕೀರ್ತಿಯು ಪಸರತೊಡಗಿತು. ತರ್ದೇವಾಡಿ ಪ್ರಾಂತ್ಯದ ಗ್ರಾಮಗಳಿಂದ ಪ್ರತಿದಿನ ಅಧ್ಯಾತ್ಮದ ಹಸಿವುಳ್ಳ ಜನರು ಬರತೊಡಗಿದರು. ಅನುಭಾವಗೋಷ್ಠಿಯಲ್ಲಿ ಅವರುಗಳ ವಚನ ಪ್ರವಚನಗಳನ್ನು ಆಲಿಸತೊಡಗಿದರು. ಚೆನ್ನಬಸವಣ್ಣನನ್ನು ಕಪ್ಪಡಿ ಸಂಗಮದ ಗುರುಕುಲಕ್ಕೆ ವಿದ್ಯಾರ್ಜನೆಗೆ ಕಳುಹಿಕೊಟ್ಟರು. ಈಶಾನ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಆತನು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಜ್ಞಾನಾರ್ಜನೆ ಮಾಡತೊಡಗಿದನು. ಬಸವಣ್ಣನವರು ಮಂಗಳವಾಡಿಯಲ್ಲಿ 5-6 ವರ್ಷಗಳ ಕಾಲ ತುಂಬಾ ದಕ್ಷತೆಯಿಂದ ಬಿಜ್ಜಳನ ಭಂಡಾರದ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ರಾಜ್ಯದ ಸಂಪತ್ತನ್ನು ಹೆಚ್ಚಿಸಿದರು. ತರ್ದೇವಾಡಿ ಪ್ರಾಂತ್ಯವು ಸುಭಿಕ್ಷವಾಯಿತು. ಪ್ರಜೆಗಳು ನೆಮ್ಮದಿಯಿಂದ ತಮ್ಮ ತಮ್ಮ ಕಾಯಕಗಳನ್ನು ನಿರ್ವಹಿಸುತ್ತಾ ಸುಖೀ ಜೀವನ ನಡೆಸುವಂತಾಯಿತು. ಕೆರೆ, ಕಾಲುವೆ ಮತ್ತು ಹೊಂಡಗಳ ನಿರ್ಮಾಣದಿಂದಾಗಿ ನೀರಿನ ಸೌಕರ್ಯವಾಗಿ ಹೊಲ ಮತ್ತು ತೋಟಗಳ ಫಸಲು ಚೆನ್ನಾಗಿ ಬರತೊಡಗಿತು. ರೈತರ ಬೆಳೆಗಳಿಗೆ ಮತ್ತು ಅವರ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ಸಿಗತೊಡಗಿತು. ಪ್ರಜೆಗಳು ಪ್ರಾಮಾಣಿಕವಾಗಿ ಆದಾಯ ಕರ ಕಟ್ಟತೊಡಗಿದರು. ಇದರಿಂದ ರಾಜ್ಯವು ಸುಖೀ ರಾಜ್ಯವಾಯಿತು. ಚಾಲುಕ್ಯ ಸಾಮ್ರಾಜ್ಯದ ಎಲ್ಲಾ ಮಾಂಡಲಿಕರಲ್ಲಿ ಬಿಜ್ಜಳನ ಪ್ರಾಂತ್ಯದ ಬಗ್ಗೆ, ಅಲ್ಲಿಯ ದಕ್ಷ ಆಡಳಿತದ ಬಗ್ಗೆ ಹಾಗೂ ಸಂಪತ್ತಿನ ಅಭಿವೃದ್ಧಿಯ ಬಗ್ಗೆ ಕೀರ್ತಿವಾರ್ತೆ ಹಬ್ಬಿತು. ಅತ್ತ ರಾಜಧಾನಿ ಕಲ್ಯಾಣದಲ್ಲಿ ಚಾಲುಕ್ಯ ಚಕ್ರವರ್ತಿ 3ನೇ ತೈಲಪನು ಭೋಗಾಸಕ್ತಿಯಲ್ಲಿ ಮೈಮರೆತು ಆಡಳಿತದ ಕಡೆಗೆ ಗಮನ ಕಡಿಮೆ ಮಾಡಿದಾಗ ಕೆಲವು ಮಾಂಡಲಿಕರು ದಂಗೆ ಏಳತೊಡಗಿದರು. ಆಡಳಿತದ ಮೇಲಿನ ಹಿಡಿತ ತಪ್ಪಿದ್ದರಿಂದ ಅಲ್ಲಲ್ಲಿ ಅರಾಜಕತೆ ಉಂಟಾಗತೊಡಗಿತು. ಇದನ್ನು ಮನಗಂಡ ತರ್ದೇವಾಡಿ ಪ್ರಾಂತ್ಯದ ಮಾಂಡಲಿಕ ಬಿಜ್ಜಳರಾಜನೇ ಮೇಲಿಂದ ಮೇಲೆ ಕಲ್ಯಾಣಕ್ಕೆ ಹೋಗಿ ರಾಜಧಾನಿಯ ಆಡಳಿತ ಮತ್ತು ಮಾಂಡಲಿಕರ ಮೇಲೆ ಹಿಡಿತ ಸಾಧಿಸುತ್ತಾ ಬಂದಿದ್ದರಿಂದ ಸಮಸ್ತ ಪ್ರಜೆಗಳೂ ಕೂಡ ತೈಲಪನ ಸ್ಥಾನದಲ್ಲಿ ಬಿಜ್ಜಳನೇ ಚಕ್ರವರ್ತಿಯಾದರೆ ಒಳ್ಳೆಯದೆಂಬ ಅಭಿಪ್ರಾಯ ತಾಳತೊಡಗಿದರು. ರಾಜಕೀಯ ಮಹತ್ವಾಕಾಂಕ್ಷಿಯಾಗಿದ್ದ ಬಿಜ್ಜಳನು ಅಶಕ್ತ, ಭೋಗವಾದಿ ಮತ್ತು ದುರ್ಬಲ ತೈಲಪನನ್ನು ಚಕ್ರವರ್ತಿ ಹುದ್ದೆಯಿಂದ ಕೆಳಗಿಳಿಸಿ ಆತನನ್ನು ಗೃಹಬಂಧನದಲ್ಲಿರಿಸಿ ತಾನೇ ಚಾಲುಕ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದನು. ಮಂಗಳವಾಡಿಯಲ್ಲಿದ್ದ ದಕ್ಷ ಆಡಳಿತದ ಅನುಭವ ಹೊಂದಿದ್ದ ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನು ರಾಜಧಾನಿ ಕಲ್ಯಾಣಕ್ಕೆ ಕರೆದು ತಂದು ಕೆಲವು ಪ್ರಮುಖ ಸ್ಥಾನಗಳಿಗೆ ನೇಮಿಸಿದನು. ಅದರಂತೆ ದಕ್ಷ ಕೋಶಾಧಿಕಾರಿಯಾಡಿ ರಾಜಭಂಡಾರದ ಕಾರ್ಯನಿರ್ವಹಿಸುತ್ತಿದ್ದ ಬಸವಣ್ಣನವರನ್ನು ಚಾಲುಕ್ಯ ಸಾಮ್ರಾಜ್ಯದ ಭಂಡಾರದ ಮಂತ್ರಿಯಾಗಿ ಮಾಡಿದನು. ಇದರಿಂದ ಬಸವಣ್ಣನವರು ತಮ್ಮ ಪರಿವಾರ ಸಮೇತ ಕಲ್ಯಾಣಕ್ಕೆ ಬರುವಂತಾಯಿತು. ಬಸವಣ್ಣನವರು ಮಂಗಳವಾಡಿಯಲ್ಲಿ 5-6 ವರ್ಷಗಳ ಕಾಲ, ಅಂದರೆ ಕ್ರಿಸ್ತಶಕ 1126ರಿಂದ 1131ರವರೆಗೆ ಸಮಯದಲ್ಲಿ ಅವರ ಒಡನಾಟ ಮತ್ತು ಸಂಪರ್ಕದಲ್ಲಿದ್ದ ತರ್ದೇವಾಡಿ ಪ್ರಾಂತ್ಯದ ವಿವಿಧ ಕಾಯಕಗಳ ಅನುಭಾವಿ ಶರಣೆಯರು ಕೂಡ ಬಸವಣ್ಣನವರೊಂದಿಗೆ ಕಲ್ಯಾಣಕ್ಕೆ ಬಂದು ನೆಲೆಸಿದರು. ಬಸವಣ್ಣನವರು ಮನೆಯ ಪರಿವಾರದವರಾದ ಅಕ್ಕನಾಗಮ್ಮ, ನೀಲಾಂಬಿಕೆ ಹಾಗೂ ಗಂಗಾಂಬಿಕೆಯವರೊಂದಿಗೆ ರಾಜಧಾನಿ ಮಹಾನಗರ ಕಲ್ಯಾಣಕ್ಕೆ ಬಂದು ನೆಲೆಸಿದರು. ಕಲ್ಚೂರಿ ಬಿಜ್ಜಳರಾಜನು ಈಗ ಚಾಲುಕ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದರಿಂದ ಚಾಲುಕ್ಯ ವಂಶಕ್ಕೆ ನಿಷ್ಠೆಯಿದ್ದ ಕೆಲವು ಅಧಿಕಾರಿಗಳು ಮತ್ತು ಮಾಂಡಲಿಕರಿಗೆ ಅಸಮಾಧಾನವಿದ್ದರೂ ಹೊರಗೆ ತೋರಿಸಿಕೊಳ್ಳದೆ ಸುಮ್ಮನಾದರು. ಇಂದಿನ ಈ ಸಂಚಿಕೆಗೆ ಇಲ್ಲಿಗೆ ವಿರಾಮ ಹಾಡೋಣ. ಭಕ್ತಿ ಭಂಡಾರಿ ಬಸವಣ್ಣನವರ ಜೀವನದ ಈ ಕಥನ ನಿಮ್ಮ ಮನಮುಟ್ಟಿದೆ ಎಂದು ಭಾವಿಸುತ್ತೇವೆ. ನಮ್ಮ ಈ ವಿನಮ್ರ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಲು ಮರೆಯದಿರಿ. ಮುಂದಿನ ಭೇಟಿಯವರೆಗೆ ಎಲ್ಲರಿಗೂ ಶರಣಾರ್ಥಿಗಳು.